ಹುಬ್ಬಳ್ಳಿಯಿಂದ ಚೆನ್ನೈ ಸೆಂಟ್ರಲ್ ಹೋಗಕ್ಕೆ ನಮ್ಗೆ ವಾರದೊಳಗೆ 4 ದಿನ 4 ಟ್ರೈನ್ ಸಿಗ್ತಾವ್ರಿ. 2 ಟ್ರೈನ್ ಹೋಗ್ತಾವೆ ವಾಯ SMVT ಬೆಂಗಳೂರು. ಅವು ನಮಗೆ ಸೂಪರ್ ಫಾಸ್ಟ್ ಕ್ಯಾಟಗರಿ ಒಳಗೆ ಬರ್ತಾವೆ ಮತ್ತು ಗುರುವಾರ ಮತ್ತು ಶನಿವಾರ ಸಿಗ್ತಾವೆ. ಸೊ ಇನ್ನೆರಡು ಟ್ರೈನ್ ಹೋಗ್ತಾವ್ರಿ ವಾಯ ಬಳ್ಳಾರಿ ಮೇಘ. ಅವು ನಮ್ಗೆ ಬುಧವಾರ ಮತ್ತು ಶುಕ್ರವಾರ ಸಿಗುತ್ತೆ. ಸೊ ಹಿಂದೆ ನೋಡತ್ತಿರುವಂಗೆ ನಮ್ಮ ಟ್ರೈನ್ ಜರ್ನಿ ಐತ್ರಿ ಇವತ್ತು 17313 ಅಂದ್ರೆ ಹುಬ್ಬಳ್ಳಿಯಿಂದ ಚೆನ್ನೈ ಸೆಂಟ್ರಲ್ಗೆ ಹೋಗುವಂಥ MGR ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ಒಳಗೆ. ಇನ್ನು ನಮ್ಮ ಟ್ರೈನಿಂದ ರೂಟ್ ಬಗ್ಗೆ ನೋಡೋದಾದ್ರೆ ಹುಬ್ಬಳ್ಳಿ ಬಿಟ್ಟ ತಕ್ಷಣ ಇದು ಹೋಗುತ್ತೆ ಗದಗ, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ ಮ್ಯಾಗ ಗುಂತ್ಕಲಿಂದ ಕಡಪ, ರೇಣುಗುಂಟ, ಅರಕು, ನಮ್ಮ ಪೆರಂಬೂರ್ ಮ್ಯಾಗ ಚೆನ್ನೈ ಸೆಂಟ್ರಲ್ಗೆ. ಸೊ ನಮ್ಮ ನೆಕ್ಸ್ಟ್ 704 ಕಿಲೋಮೀಟ್ರ್ 13 ತಾಸು 35 ನಿಮಿಷ ಜರ್ನಿ ನಮ್ದು ಹಿಂದೆ ಕಾಣತೈತಲ್ರಿ ಈ ಟ್ರೈನ್ ಒಳಗೈತಿ. ನಮ್ಮ ಕೋಚ್ ಇವತ್ತು S4 6 ನಂಬರ್ 64. ಬರ್ರಿ ಇವತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣಂತ. ನಮಸ್ಕಾರ. ನಮ್ಮೊಂದಿಗೆ ನನ್ನ ಕಡೆಯಿಂದ ನನ್ನ ಮತ್ತೊಂದು ಸ್ಪೆಷಲ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸರ್ ಟೈಮ್ ಆಲ್ರೆಡಿ ಆಗೇ ಬಿಟ್ಟೈತ್ರಿ. ಈಗ 9:35 ಇಲ್ಲಿಂದ ಬಿಡೋ ಟೈಮಿಂಗ್ ಐತೆ ಹೇಳ್ದಂಗೆ ನೋಡೋಣ ಅಂತ ಡೈರೆಕ್ಟ್ ಡಿಪಾರ್ಚರ್ನ ಡಿಪಾರ್ಟ್ ಆದ್ರೆ ನಾವು ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಂದ 2 ನಿಮಿಷ ಅಷ್ಟೇ ಡಿಲೇ ಆಗಿ. ಸೊ ನೀವು ಆ ಕಡೆ ನೋಡತ್ತಲ್ರಿ ಆ ಟ್ರೈನ್ ಬೆಳಗಾವಿಯಿಂದ ಮೈಸೂರಿಗೆ ಹೋಗುವಂಥ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ರೀ. SMVT ಬೆಂಗಳೂರು ಹೋಗ್ತಾವೆ ಅಂತಂದಲ್ರಿ. ಅವು ಇಲ್ಲಿ ಹುಬ್ಬಳ್ಳಿಯಿಂದ 8:25 ಬಿಡ್ತಾವ್ರಿ. ಮರ್ಯಾದೆ ನಾವು 11:40 ಮತ್ತು 11:10 ಹಿಂಗೆ ಹೋಗಿ ತಲುಪ್ತಾರೆ ಚೆನ್ನೈಗೆ. ಸೊ ಇದು 9:35 ಬಿಡ್ತೈತೆ ರೀ. ಅಲ್ಲಿ ಹೋಗಿ ತಲುಪೋ ಟೈಮಿಂಗ್ ಸೇಮ್ ರೀ, ಅಂದ್ರೆ 11:10 ಹೋಗಿ ತಲುಪತಿ. ಸೊ ಹಂಗಾಗಿದೆ ಬೆಸ್ಟ್ ಟ್ರೈನ್ ಹುಬ್ಬಳ್ಳಿಯಿಂದ ಚೆನ್ನೈ ಸೆಂಟ್ರಲ್ಗೆ ಹೋಗಕ್ಕೆ. ಆ ಕಡೆ ವಿಜಯಪುರ ಮಂಗಳೂರು ಸ್ಪೆಷಲ್ ಅಂತ ನೋಡ್ರಿ 9:20 ಅದ್ರದ್ದು ಡಿಪಾರ್ಟ್ ಟೈಮ್. ಬಟ್ ಲೋಕೋ ರಿವರ್ಸಲ್ ಆಗ್ಬೇಕಲ್ರಿ, ಅದಕ್ಕೆ ಸ್ವಲ್ಪ ಡಿಲೇ ಆಗೇ ಆಗತ್ತಿಲ್ಲ. ನಮ್ಮ ಟ್ರೈನ್ ಮಾತ್ರ ಈಗ ಗದಗ ಜಂಕ್ಷನ್ಗೆ ನೋಡತ್ತೀರಿ ನೀವು. ಇಲ್ಲಿ ಭಾಳ ಅಂದ್ರೆ ಭಾಳ ಜನ ಬೋರ್ಡ್ ಮಾಡತ್ತಾರ. ಫುಲ್ ಹೆವಿ ರಶ್ ಐತೆ ನೋಡ್ರಿ. ಬರೀ ಈಗ ತಿನ್ನಕ್ಕೆ ಏನಾರ ಆಪ್ಷನ್ ಐತೆ ಅಂತ ಹೋಗೋಣ ಅಂತ. ಸೊ ಇದನ್ನು ಬಿಟ್ಟು ನಮ್ಗೆ ತಿನ್ನಕ್ಕೆ ಏನಾರ ಸಿಗೋದು ಡೌಟ್. ಈ ಗದಗ ಕೊಪ್ಪಳ ಹಾಸ್ಪಿಟಲ್ಗೆ ಎಷ್ಟು ಸಲ ಕವರ್ ಮಾಡಿಬಿಟ್ಟೆ ನೋಡ್ರಿ ನಾನು. ಭಾಳ ಅಂದ್ರೆ ಆಲ್ಮೋಸ್ಟ್ ಒಂದು ನನ್ನ ಎಷ್ಟು ಟ್ರೈನ್ ಜರ್ನಿ ಇದಾವಲ್ಲ 75% ನಮ್ದು ಈ ರೂಟ್ ಒಳಗೆ ಆಗ್ಬಿಡತ್ತೆ. ಬರ್ರಿ ನೋಡೋಣ ಅಂತ. ಡಿಪಾರ್ಟ್ ಆದ್ರೆ ನಾವು ಗದಗ ಜಂಕ್ಷನಿಂದ ಅಲ್ಲಿ ತೋರಿಸಿದ್ನಲ್ರಿ ಆಸ್ಟಾರ್ ಒಳಗೆ ಈ ರೂಟ್ ಒಳಗೆ ಒಂದು ಸ್ವಲ್ಪ ಪಲಾವ್ ಮಿರ್ಚಿ ಚಲೋ ಸಿಗತ್ತೆ ರೀ. ಸೊ ಅಲ್ಲಿ ಹೋಗಿ ತೊಳಗೆ ಹೋಗಿದ್ದೆ. 100 ರೂಪೀಸ್ ಕೊಟ್ಟಿದ್ರನ್ನ ಚೇಂಜ್ ಕೊಡೋರಾಗೆ ಟ್ರೈನ್ ಮೂವ್ ಆಗಿಬಿಡುತ್ತೆ. ಅದಕ್ಕೆ ಪಟ್ಟಂತ ಓಡಿ ಬಂದು ಹತ್ಕೊಂಡ್ರಿ ಹಂಗೆ. ಸೊ ಎಷ್ಟು 50 ರೂಪೀಸ್ ಪಲಾವ್ ಮತ್ತು ಮಿರ್ಚಿ, ಒಂದು ವಾಟರ್ ಬಾಟ್ಲ್, ಟೋಟಲ್ 70 ರೂಪೀಸ್ ಆಯಿತು. ಸೊ ಡಿಪಾರ್ಟ್ ಆದ್ವಿ ನಾವು. $207 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಟ್ರೈನ್ ಮಾತ್ರಿಗೆ ಅದರದ್ದು 4th ಸ್ಟಾಪ್ ಅಂತ ಬಳ್ಳಾರಿ ಜಂಕ್ಷನಿಗೆ 5 ನಿಮಿಷ ಬಿಫೋರ ಬಂದೇವ್ರು ನಾವು. ಇನ್ನು ಹೇಳ್ಬೇಕಂದ್ರೆ ಬಳ್ಳಾರಿಗೆ ಜಂಕ್ಷನ್ ಯಾಕಂತಾರೆ ಅಂತಂದ್ರೆ ಇಲ್ಲಿಂದ ಅಂದ್ರೆ ಹುಬ್ಬಳ್ಳಿ ಗುಂತ್ಕಲ್ ಲೈನ್ ಬಿಟ್ಟು ಇಲ್ಲಿಂದ ಒಂದು ಲೈನ್ ರಾಯದುರ್ಗ ಚಿತ್ರದುರ್ಗ ಮ್ಯಾಗ ಚಿಕ್ಕಜಾಜೂರು ಜಂಕ್ಷನ್ಗೆ ಹೋಗೈತಿ. ಸೊ ಹಂಗಾಗಿ ಬಳ್ಳಾರಿಗೆ ಜಂಕ್ಷನ್ ಅಂತಾರೆ. ಸೊ ಇಲ್ಲಿ ಸ್ವಲ್ಪ ಜನ ಅಷ್ಟು ಅದಾರ ರೀ, ಆ ರೇಂಜಿಗೆ ಏನಿಲ್ಲ. ಸೊ ಹೊಸಪೇಟೆ ಕೊಪ್ಪಳ ಗದಗಿಂದ ಭಾಳ ಜನ ಬೋರ್ಡ್ ಮಾಡಿದ್ರಿ. ಸೊ ಕೊಪ್ಪಳ ಹೊಸಪೇಟೆ ನಾನು ಸ್ಕಿಪ್ ಮಾಡಿದ್ರಿ, ಕವರ್ ಮಾಡಿಲ್ಲ. ಯಾಕಂದ್ರೆ ಸುಮಾರು ಸಲ ನಾವು ಆ ಲೈನ್ ಮ್ಯಾಗ ಬಂದುಬಿಟ್ಟೇವೆ ಈಗ ಆಲ್ರೆಡಿ. ಸೊ ಹಳ್ಳೆ ಬೆಳೆ ಅದನ್ನು ತೋರಿಸೋದು ಬೇಡ ಅಂತಂದು ಕವರ್ ಮಾಡಲಿಲ್ಲ ರೀ. ಇನ್ನು ಹೇಳ್ಬೇಕಂತಂದ್ರೆ ನಿಮ್ಗೆ ಹುಬ್ಬಳ್ಳಿಯಿಂದ ವೀಕ್ಲಿ 4 ಟ್ರೈನ್ ಸಿಗ್ತಾವೆ ರೀ ನಿಮಗೆ ವಾಯಾ SMVT ಬೆಂಗಳೂರು ಅಂತ ಹೇಳಿದ್ನಲ್ಲ ರೀ. ಸೊ ಇನ್ನು ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಕಡೆಯಿಂದ ನಿಮಗೆ 2 ಟ್ರೈನ್ ಅಷ್ಟೇ ಸಿಗ್ತಾವೆ ರೀ, ಅಂದ್ರೆ ಬುಧವಾರ ಮತ್ತು ಶನಿವಾರ. ಸೊ ನೀವೇನು ಮಾಡ್ಬೋದು, ಗುಂತ್ಕಲ್ ಅಥವಾ ರೇಣುಗುಂಟದಿಂದ ಕನೆಕ್ಟಿಂಗ್ ಟ್ರೈನ್ ಯೂಸ್ ಮಾಡ್ಬೋದು ರೀ. ಅಂದ್ರೆ ಗುಂತ್ಕಲ್ ಅಥವಾ ರೇಣುಗುಂಟಕ್ಕೆ ಬಂದುಬಿಟ್ರೆ ನೀವು ಭಾಳ ಅಂದ್ರೆ ಭಾಳ ಆಪ್ಷನ್ಸ್ ನಿಮ್ಗೆ ಚೆನ್ನೈಗೆ ಹೋಗೋಕೆ ಸಿಗ್ತಾವೆ.
ಸೊ ನೋಡೋಣ ಅಂತ. ಇಲ್ಲಿ ನಮ್ಮ ಟ್ರೈನಿಂದ 5 ಮಿನಿಟ್ಸ್ ಹಾಲ್ಟ್ ಐತ್ರಿ. ಸದ್ಯಕ್ಕೆ ನಾವಿನ್ನು SWR ಝೋನ್ ಒಳಗೆ ಅದಾವೆ ರೀ, ಹುಬ್ಬಳ್ಳಿ ಡಿವಿಷನ್ ಒಳಗೆ. ನೆಕ್ಸ್ಟ್ ನಮ್ದು ಗುಂತ್ಕಲ್, ಅಲ್ಲಿಂದ ನಾವು SCR ಹೋಗ್ತೀವಿ ಅಂದ್ರೆ SCR ಸೌತ್ ಸೆಂಟ್ರಲ್ ರೈಲ್ವೇಸ್ ಒಳಗೆ. ಏನು ಹೇಳಬೇಕಂದ್ರೆ ಕೋಚ್ ಒಳಗೆ ಸ್ವಲ್ಪ ಅಜ್ಜಾರಿಗೆ ಒಬ್ಬರಿಗೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಯಾಕಂದ್ರೆ ಅವ್ರ ಅಜ್ಜಾರ 8 ಜನ ಲೇಡೀಸ್ ಕರ್ಕೊಂಡ್ರೆ ಅವ್ರ ಸಿಸ್ಟರ್ಸ್ ಅಂತವ್ರಿ, ದೊಡ್ಡಾರ ಅಷ್ಟು ವಯಸ್ಸದಾರ ಅದಾರ. ಅವ್ರನ್ನ ಕರ್ಕೊಂಬಂದಾರ. ಕಡಪಾಕೇನೋ ಹೊಂಟಾರ ಅವ್ರಿಗೆ 8 ಜನಕ್ಕೆ ಟೋಟಲ್ S3 ಒಳಗೆ 4 ಜನ ಸಿಕ್ಕತ್ರಿ, S4 ಒಳಗೆ ಒಬ್ಬರಿಗೆ, S6 ಒಳಗೆ 3 ಜನ ಸೀಟ್ ಸಿಕ್ಬಿಟ್ಟವ್ರಿ. S4 ಒಳಗೆ ಅಂದ್ರೆ ನಾವು ಇವರು ಕೋಚ್ ಒಳಗೆ ಆಲ್ರೆಡಿ ಒಬ್ಬರು ಅವ್ರ ಸಿಟಿಗೆ ಬಂದು ಮಲ್ಕೊಂಬಿಟ್ಟಾರ ಲೋವರ್ ಬರ್ತಿಗೆ. ಸೊ ಇವರು ವಯಸ್ಸದಾರ ಅಲ್ಲಿ ಮಲ್ಕೊಂಡಾರು ವಯಸ್ಸದಾರ. ಸೊ ಹಂಗಾಗಿ ಅವ್ರು ಏನು ಹೇಳಿದ್ರು ಹೇಳವಲ್ರಿ. ಪಾಪ ಅವ್ರು ಅಲ್ಲಿಂತ ಹೇಳಂತ ಅವ್ರನ್ನ ಅಂತಾರ. TTR ಬಂದು ಹೇಳಿದ್ರು ಅವ್ರು ಹೇಳಕತ್ತಾರಲ್ರಿ. ಹಂಗೆ ನಡೆದೈತ್ರಿ ಪ್ರಾಬ್ಲಮ್. ಈಗ ಅದು ಪಾಪ ಹೇಳವಲ್ರಿ. ಇಬ್ಬರು ವಯಸ್ಸದಾರ ರೀ ಅಲ್ಲಿದ್ದಾರೆ. ಹುಟ್ಟರು ಯಾರಿಗೆ ಏನು ಹೇಳ್ಬೇಕು ಗೊತ್ತಾಗತ್ತಿಲ್ಲ. ಸೊ ಅಲ್ಲಿ ಮತ್ತೆ ಸೈಡ್ ಇದ್ದಾರೆ ಒಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸದ್ಯ ಮಟ್ಟಿಗೆ ಹಂಗೆ ಹೊಂಟತ್ರಿ. ಹಿಂದಿನ ಕ್ಲಿಪ್ ಒಳಗೆ ನೋಡಿರ್ಬೋದು ನೀವು. ಸಿಗ್ನಲ್ ಆಯ್ತು ನೋಡ್ರಿ. ನಮ್ಮ ಲೋಕೋಸ್ ಸರ್ ಎಷ್ಟು ಸೈಲೆಂಟಾಗಿ ಹಾಂಗೆ ಕೂಡ ಆಗ್ತಾರೆ ನೋಡ್ರಿ, ಮಲ್ಕೊಂಡ್ರೆ ಯಾರು ನೆನೆಸ್ಬಾರ್ದಂತಂದು. ಅಲ್ಲಿ ಗದಗೊಳಗೂ ಹಂಗಾಗತ್ರಿ. ಆದ್ರೆ ಹಾಂಗ್ ಸೌಂಡಾಗ ಕೇಳಾತಿಲ್ರಿ. ಅದು ಡೈರೆಕ್ಟ್ ಟ್ರೈನ್ ಮೂವ್ ಆಗಿಂದ ಗೊತ್ತಾಗತ್ತಿ ನಮ್ಮ ಟ್ರೈನ್ ಡಿಪಾರ್ಚರ್ ಆದಂತಂದು. ಕರ್ನಾಟಕದಾಗ ಬರೋ ಒನ್ ಆಫ್ ದ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ ನೋಡ್ರಿ ಇದು ಕೂಡ. ನಮ್ಮ ಟ್ರೈನ್ ಮಾತ್ರ ಗುಂತ್ಕಲ್ ಜಂಕ್ಷನಿಗೆ ಬರೋ ಟೈಮಿಗೆ ಇತ್ತು 3 ಗಂಟೆ. ನಾವು ಆಲ್ಮೋಸ್ಟ್ ಒಂದು 22 ನಿಮಿಷ ಡಿಲೇ ಆಗಿ ಬಂದೇವೆ. ಸೊ ಇನ್ನೂ ಬಿಫೋರ್ ಇದ್ವಿ ನಾವು ಔಟ್ರ್ ಒಳಗೆ. ಇದು ಗೊತ್ತೈತ್ರಿ ನಿಮಗೆ ಗುಂತ್ಕಲ್ ಯಾವ ರೇಂಜಿಗೆ ದೊಡ್ಡ ಸ್ಟೇಷನ್ ಆಗುತ್ತೆ ರೀ ಇದು. ಸೊ ಇಲ್ಲಿಂದ ನಿಮ್ಗೆ 5 ಲೈನ್ ಸಿಗ್ತಾವೆ. ಒಂದು ಲೈನ್ ಮುಂಬೈ ಕಡೆ, ಒಂದು ಲೈನ್ ಬೆಂಗಳೂರು ಕಡೆ, ಒಂದು ಲೈನ್ ವಿಜಯವಾಡ ಕಡೆ, ಒಂದು ಲೈನ್ ಚೆನ್ನೈ ಕಡೆ. ಸೊ ಇನ್ನು ಒಂದು ಲೈನ್ ನಾವು ಬಂದಿದ್ದ ಲೈನ್ ಹುಬ್ಬಳ್ಳಿಯಿಂದ ವಾಸ್ಕೋ ಸೈಡ್. ಸೊ ಹೀಗಾಗಿ ಭಾಳ ದೊಡ್ಡ ಜಂಕ್ಷನ್ ಆಗುತ್ತೆ ರೀ ಇದು. ಸೊ ಇನ್ನು ಹೇಳ್ಬೇಕಂದ್ರೆ ಈಗ ನೋಡ್ರಿ, ಈಗ ಜಸ್ಟ್ 1 ಅವರ್ ಒಳಗೆ ಎಷ್ಟು ಟ್ರೈನ್ ಡಿಪಾರ್ಟ್ ಆದ ಗೊತ್ತಂದ್ರೆ ಎಲ್ಲಾನು ಮೇಜರ್ ಟ್ರೈನೇ ಡಿಪಾರ್ಟ್ ಆದವು ರೀ. ಒಂದೇ ಕರ್ನಾಟಕ ಸಂಪರ್ಕ ಕ್ರಾಂತಿ ಡಿಪಾರ್ಟ್ ಆತ, ಆಮೇಲೆ ಉದ್ಯಾನ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ, ಆಮೇಲೆ ಬೀದರ್ ಯಶವಂತಪುರ ಡಿಪಾರ್ಟ್ ಆತ, ಆಮೇಲೆ ಹರಿಪ್ರಿಯಾ ಡಿಪಾರ್ಟ್ ಆತ. ಸೊ ಆಮೇಲೆ ಮುಂಬೈಯಿಂದ ಚೆನ್ನೈಗೆ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಯ್ತು ರೀ. ಸೊ ಸದ್ಯಕ್ಕೆ ನಾವು ಬಂದೇವಿ. ಮತ್ತು ನೆಕ್ಸ್ಟ್ ನಮ್ಮ ಹಿಂದಿಗೆ ಸಿಕಂದ್ರಾಬಾದಿಂದ ಯಶವಂತಪುರಕ್ಕೆ ಹೋಗುವಂಥ ಗರೀಬ್ ರಥ್ ಬರುತ್ತೆ ರೀ. ಸೊ ಹಾಗಾಗಿ ಭಾಳ ದೊಡ್ಡ ಜಂಕ್ಷನ್ ಆಗತ್ತೆ. ಆಮೇಲೆ ಈ ರೂಟ್ ಒಳಗೆ ಎಲ್ಲ ಟ್ರೈನು ಅಂದ್ರೆ ಈ ರೂಟ್ ಒಳಗೆ ಹೋಗುವಂಥ ಎಲ್ಲ ಟ್ರೈನು ಇಲ್ಲಿ ಸ್ಟಾಪ್ಸ್ ಅದಾವೆ. ಇನ್ನು ಹೇಳ್ಬೇಕಂದ್ರೆ ಗುಂತ್ಕಲ್ ಬರುತ್ತೆ ರೀ, ಅನಂತಪುರ ಡಿಸ್ಟಿಕ್ ಆಂಧ್ರ ಪ್ರದೇಶ ಒಳಗೆ. ನಾವೀಗ ಆಲ್ರೆಡಿ ಎಂಟರ್ ಆಗಿಬಿಟ್ಟೇವೆ ರೀ SCR ಝೋನ್ ಒಳಗೆ, ಅಂದ್ರೆ ಸೌತ್ ಸೆಂಟ್ರಲ್ ರೈಲ್ವೇಸ್ ಒಳಗೆ. ಗುಂತ್ಕಲ್ ಬರುತ್ತೆ ರೀ, ಗುಂತ್ಕಲ್ ಡಿವಿಷನ್ ಒಳಗೆ ಬರುತ್ತೆ ರೀ ಇದು. ಇನ್ನು ನೆಕ್ಸ್ಟ್ ನಮ್ದು 3 ಸ್ಟೇಷನ್ ಬರ್ತಾವೆ ರೀ ಆಂಧ್ರ ಪ್ರದೇಶ ಒಳಗೆ. ಅಂದ್ರೆ ಗುಂತ್ಕಲ್, ಕಡಪ, ರೇಣುಗುಂಟ ಆಂಧ್ರ ಪ್ರದೇಶ ಒಳಗೆ ಬರ್ತಾವೆ SCR ಝೋನ್ ಒಳಗೆ. ಅರಕೋನಮ್, ಪೆರಂಬೂರ್, ಚೆನ್ನೈ ಅವೆಲ್ಲ ಬರ್ತಾವೆ ತಮಿಳ್ನಾಡು ಒಳಗೆ SR ಝೋನ್ ಒಳಗೆ. ಒಂದು 10 ಮಿನಿಟ್ಸ್ ಆಯ್ತು ಇಲ್ಲಿ ನಾವು ಹಾಲ್ಟ್ ಆಗಿ ನೋಡೋಣ ಅಂತ ಎಷ್ಟು ಗಂಟೆಗೆ ಡಿಪಾರ್ಟ್ ಆಗ್ತೇವೆ ಅಂತಂದು.
ಟೈಮ್ ಆಗೈತ್ರಿ ಈಗ 6:11 ನಮ್ಮ ಟ್ರೈನ್ ಮಾತಿ ಕಡಪಾಕ ಜಂಕ್ಷನ್ ಯಾಕಂತಾರಂದ್ರೆ ಗುಂತ್ಕಲ್ ಚೆನ್ನೈ ಮೇನ್ ಲೈನ್ ಬಿಟ್ಟು ಇಲ್ಲಿಂದ ಒಂದು ಲೈನ್ ಹೋಗೈತ್ರಿ ಬೆಂಗಳೂರು ಸೈಡ್ ಇನ್ನೂ ಕಂಪ್ಲೀಟ್ ಆಗಿಲ್ರಿ ಅದು ಆಗಿಂದ ಬೆಂಗಳೂರು ಸೈಡ್ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಇಲ್ಲಿಂದ ಕೋಲಾರಕ್ಕೆ ಹೋಗುತ್ತೆ ಕೋಲಾರಿಂದ ಬಂಗಾರಪೇಟೆ ಹೋಗುತ್ತೆ ಬಂಗಾರಪೇಟೆಯಿಂದ ನಾವು ವೈಟ್ ಫೀಲ್ಡ್ ಮ್ಯಾಗ KSRTC ಜಂಕ್ಷನ್ಗೆ ಹೋಗ್ಬೋದು ಅಥವಾ ಕೋಲಾರಪೇಟೆ ಸೈಡ್ ಹೋಗ್ಬೋದು. ಸೊ ಇನ್ನು ನಮ್ದು ಟ್ರೈನಿಂದ 2 ನಿಮಿಷ ಅಷ್ಟು ಹಾಲ್ಟ್ ಐತ್ರಿ. ಸೊ ಡಿಪಾರ್ಟ್ ಆಗ್ತದೆ. ಇನ್ನು ಹೇಳ್ಬೇಕಂದ್ರೆ ಕಡಪ ಇದಕ್ಕೆ ಫೇಮಸ್ ಹೇಳ್ರಿ ಕಡಪ ಸ್ಟೋನ್ ರೀ. ಅಂದ್ರೆ ಕಡಪಕ್ಕೆಲ್ಲ ನೀವು ಕೇಳಿರ್ಬೋದು. ಭಾಳ ಜನ ಇಲ್ಲಿಂದ ಡಿಬೋರ್ಡ್ ಆದ್ರಿ. ಸೊ ನಿನ್ನ ಚಾಟ್ ಒಳಗೂ ನೋಡೋದಿದ್ದೆ ಇಲ್ಲಿಗೆ ಭಾಳ ಜನ ಡಿಬೋರ್ಡ್ ಆಗೋದಿತ್ತು ನೋಡಿದೆ. ಏನೇನು ಬರುತ್ತೆ ರೀ ಗೂಡೂರು ಜಂಕ್ಷನ್ ಕಡೆಯಿಂದ ನಾವು ಬಂದಿಗೆ ಗುಂತ್ಕಲ್ ಲೈನ್ ಕಡೆಯಿಂದ. ನೋಡ್ರಿ ಯಾವ ರೇಂಜಿಗೆ ಡಿಬೋರ್ಡ್ ಆದ್ರ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಟ್ರೈನ್ ಇಲ್ಲೇ ಖಾಲಿ ಐತ್ರಿ. 15 ನಿಮಿಷ ಬಿಫೋರ್ ನಮ್ಮ ಟ್ರೈನ್ ಮಾತ್ರ ರೇಣುಗುಂಟ ಜಂಕ್ಷನಿಗೆ ಇಲ್ಲಿ ಬರೋ ಟೈಮಿಂಗ್ ಇತ್ತು 8:20. ನಾವು ಸ್ವಲ್ಪ ಬಿಫೋರ್ ಬಂದೆ. ಇನ್ನು ರೇಣುಗುಂಟಕ್ಕೆ ಜಂಕ್ಷನ್ ಯಾಕಂತಾರೆ ಅಂತಂದ್ರೆ ಇಲ್ಲಿಂದ ನಮಗೆ 4 ಟ್ರೈನ್ ಸಿಗ್ತಾವೆ. ಒಂದು ಲೈನ್ ನಾವು ಬಂದಿದ್ದು ಗುಂತ್ಕಲ್ ಕಡೆಯಿಂದ, ಇನ್ನೊಂದು ಲೈನ್ ನಾವು ಹೊಂಟೀವಿ ಚೆನ್ನೈ ಕಡೆ, ಇನ್ನೊಂದು ಲೈನ್ ಇಲ್ಲಿಂದ ತಿರುಪತಿ ಮ್ಯಾಗ ಪಕಾಲ ಜಂಕ್ಷನ್ ಕಡೆ ಹೋಗುತ್ತೆ ರೀ. ಇನ್ನೊಂದು ನಾ ಔಟ್ರ್ ಒಳಗೆ ತೋರಿಸಿದ್ನಲ್ರಿ ಗೂಡೂರು ಜಂಕ್ಷನ್ ಮ್ಯಾಗ ಅದು ಮುಂದೆ ಚೆನ್ನೈಯಿಂದ ವಿಜಯವಾಡದ ಮೇನ್ ಲೈನಿಗೆ ಮರ್ಜ್ ಆಗತ್ತೆ. ಸೊ ಇನ್ನು ಹೇಳ್ಬೇಕಂದ್ರೆ ಈ ರೂಟ್ ಒಳಗೆ ಮೇಜರ್ ರೈಲ್ವೆ ಸ್ಟೇಷನ್ ಆಗತ್ತೆ ರೀ ಇದು. ಯಾಕಂದ್ರೆ ಭಾಳ ನಿಮ್ಗೆ ಕನೆಕ್ಟಿವಿಟಿ ಇಲ್ಲಿಗೆ ಸಿಗ್ತಾವೆ. ಇನ್ನು ಹೇಳ್ಬೇಕಂದ್ರೆ ತಿರುಪತಿಗೆ ನೀವು ಬರೋ ರೂಟಿಂದ ಡೈರೆಕ್ಟ್ ಟ್ರೈನ್ ಇಲ್ಲ ಅಂದರೂ ಆತು ಅಥವಾ ಟ್ರೈನ್ ಟೈಮಿಂಗ್ ಕರೆಕ್ಟ್ ಇರಲಿಲ್ಲ ಅಂದರೂ ಆತು ನೀವು ರೇಣುಗುಂಟನ ಚೂಸ್ ಮಾಡ್ಕೋಬೋದು. ನಿಮ್ಗೆ ತಿರುಪತಿಗಿಂತ ಸ್ವಲ್ಪ ಈ ಟ್ರೈನ್ ಅಂದ್ರೆ ಈ ರೈಲ್ವೆ ಸ್ಟೇಷನ್ಗೆ ಆಪ್ಷನ್ ಸ್ವಲ್ಪ ಟ್ರೈನಿಂದ ಜಾಸ್ತಿ ಸಿಗ್ತಾವೆ. ಇಲ್ಲಿಗೆ ಬಂದು ನೀವು ಆರಾಮಾಗಿ ತಿರುಪತಿಗೆ ಹೋಗ್ಬೋದು. ರೇಣುಗುಂಟಕ್ಕೆ ಬಂದರೆ ನೀವು ತಿರುಪತಿಗೆ ಬಂದಂಗೆ ಜಸ್ಟ್ ಇಲ್ಲಿಂದ 9 ಕಿಲೋಮೀಟರ್ ಅಷ್ಟೇ ಐತಿ. ನೀವು ಟ್ರೈನು ಭಾಳ ಅದಾವ್ರಿ, ಇಲ್ಲಿ ಚೂಸ್ ಮಾಡ್ಕೋಬೋದು ತಿರುಪತಿ ಹೋಗಕ್ಕೆ. ಬಟ್ ನೀವು ಬಸ್ ಟ್ಯಾಕ್ಸೀಸ್ ಎಲ್ಲ ನೋಡ್ಕೋಬೋದು. ಹುಬ್ಬಳ್ಳಿ ಸೈಡಿಂದ ತಿರುಪತಿ ಬರೋ ಪ್ಲಾನ್ ಮಾಡಿದೆ ಅಂದ್ರೆ ಓವರ್ ನೈಟ್ ಟ್ರೈನ್ ಸಿಗೋದು ನಿಮ್ಗೆ ಹರಿಪ್ರಿಯ ಒಂದರಿ. ಸೊ ಅದಕ್ಕೆ ನಿಮ್ಗೆ ಗೊತ್ತೈತಿ ಈಗ ಮಾರ್ಚ್ ಅಂತ ಇಟ್ಕೋರಿದೆ. ಏಪ್ರಿಲ್ ಒಳಗೆ ನೀವು ಟ್ರೈನ್ ಟಿಕೆಟ್ ಚೆಕ್ ಮಾಡಿರಿ, ಆಲ್ಮೋಸ್ಟ್ ವೇಟಿಂಗ್ ಒಳಗೆ ಇರ್ತಾವೆ. ಅಲ್ಲೊಂದು ಇಲ್ಲೊಂದು ನಿಮ್ಗೆ RAC ಸಿಗ್ಬೇಕಂದ್ರೆ ಭಾಳ. ಸೊ ಹಂಗಿದ್ದಾಗ ಏನು ಮಾಡಿರಿ ಆಲ್ಮೋಸ್ಟ್ ಅಂದ್ರೆ ನಾ ಈ ಟ್ರೈನ್ ಇರೋದು ಬುಧವಾರ ಮತ್ತು ಶುಕ್ರವಾರ ಅಷ್ಟೇ ಐತ್ರಿ. ಆ ದಿನ ಏನಾರ ಪ್ಲಾನ್ ಮಾಡ್ತಿದ್ರೆ ಅಂದ್ರೆ ನೀವು ರೇಣುಗುಂಟ ಮಟ್ಟ ಬರ್ರಿ, ಇಲ್ಲಿಂದ ನಿಮ್ಗೆ ತಿರುಪತಿ ಭಾಳ ಈಸಿ ಆಗಿಬಿಡುತ್ತೆ ಹೋಗಕ್ಕಂದ್ರೆ 9 ಕಿಲೋಮೀಟರ್ ಅಷ್ಟೇ ಐತ್ರಿ ಹೇಳಿದಂಗೆ. ಸೊ ಅಂದ್ರೆ ನಿಮ್ಗೆ ಈ ಟ್ರೈನ್ ಒಳಗೆ ಆಲ್ಮೋಸ್ಟ್ 3 ಇಂದ 4 ದಿನ ಮೊದಲು ಬಿಫೋರ್ ಬುಕ್ ಮಾಡಿದ್ರೆ ಸಾಕು ನಮ್ಗೆ ಟಿಕೆಟ್ ಸಿಗ್ಬಿಡುತ್ತೆ. ಸೊ ನಾ ಹರಿಪ್ರಿಯ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅಂದ್ರೆ ಭಾಳ ಜನ ಕಮೆಂಟ್ ಮಾಡೋದಿದ್ರೆ ನಾನು ಹರಿಪ್ರಿಯ ಎಕ್ಸ್ಪ್ರೆಸ್ ಮಾಡಿರೋದು
ಟಿಕೆಟ್ ಸಿಗಾಗತ್ತೆ ಅಲ್ರಿ, ಕಂಟಿನ್ಯೂ ನೋಡತ್ತೆ ನಾನು, ಆದಷ್ಟು ಬೇಗ ಮಾಡೋಣ ಅಂತ ಅದನ್ನು. ಸೊ ನಮ್ದು ಇನ್ನೂ ಅಂದರೆ 8:25 ಇಲ್ಲಿಂದ ಡಿಪಾರ್ಚರ್ ಟೈಮ್ ಐತಿ, 8:23 ಆತೀಗ, ಇನ್ನು 2 ನಿಮಿಷ ಅಷ್ಟೇ ಐತಿ. ಬರೀ ಅಂದ್ರೆ ಇಲ್ಲಿಂದ ನಿಮ್ಗೆ ನಾಷ್ಟದ ಆಪ್ಷನ್ ಸಿಗ್ತಾವೆ ರೀ ಏನರ. ಇಲ್ಲಿ ಹಿಂದಿನ ಎಲ್ಲ ನೋಡಿದ ರಿಜಿಸ್ಟ್ರೇಷನ್ ಒಳಗೆ ಏನಿದ್ದಿಲ್ಲ, ಬಟ್ ಇಲ್ಲಿಂದ ಕಂಟಿನ್ಯೂ ನಿಮಗೆ ಟಿಫಿನ್ ಆಪ್ಷನ್ ಎಲ್ಲ ಸಿಗುತ್ತೆ. ಬರೀ ನಾನು ಏನಾರ ತೊಗೊಂಡು ನೋಡ್ತೇನೆ. ಆನ್ಲೈನ್ ಬರತ್ರಿ ಬೆಂಗಳೂರು ಸೈಡಿಂದ. ಸೊ ಇನ್ನು ಬೆಂಗಳೂರು ಸೈಡಿಂದ ಬರೋ ಟ್ರೈನ್ಗಳು, ಗುಂತ್ಕಲ್ ಸೈಡಿಂದ ಬರೋ ಟ್ರೈನ್ಗಳು ಅಂದರೆ ಚೆನ್ನೈಗೆ ಹೋಗುವ ಇಲ್ಲೇ ಬಂದು ಮರ್ಜ್ ಆಗ್ತಾವ್ರಿ ಎಲ್ಲ. ಮೆಮು ಜೊತೆ ಪ್ಯಾರಲಲ್ ರೇಸ್ ಐತೆ ನೋಡ್ರಿ ನಮ್ದೀಗ. ಒನ್ 7313 ಅಂದ್ರೆ MGR ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ಮಾತ್ರಿಗೆ ಅರಕೋನಂ ಜಂಕ್ಷನ್ಗೆ. ಅರಕೋನಂ ಜಂಕ್ಷನ್ ಬರುತ್ತೆ ರೀ ರಾಣಿಪೇಟೆ ಡಿಸ್ಟಿಕ್ ಒಳಗೆ, ತಮಿಳ್ನಾಡು ಸ್ಟೇಟ್ ಒಳಗೆ. ಇನ್ನು ನಾವು SR ಝೋನ್ ಒಳಗೆ ಎಂಟ್ರಿ ಆಗಿಬಿಟ್ರಿ, ಅಂದ್ರೆ ಸದರ್ನ್ ರೈಲ್ವೇಸ್ ಝೋನ್ ಒಳಗೆ. ಸೊ ಇಲ್ಲಿ ನೋಡತ್ತೀರಿ ನೀವು ಭಾಳ ಜನ ಇಲ್ಲಿ ಲೋಕಲ್ಸ್ ಎಷ್ಟೋ ಯೂಸ್ ಮಾಡ್ಕೊಳತ್ತಾರೆ ಇದನ್ನು. ಸ್ಲೀಪರ್ ಗೀಪರ್ ಎಲ್ಲ ಒಳಗೆ ಹತ್ತಿಬಿಟ್ರೆ. ಸೊ 9:38ಕ್ಕೆ ಬರೋ ಟೈಮಿಂಗ್ ಐತ್ರಿ ಇಲ್ಲೇ. 9:40ಕ್ಕೆ ಇಲ್ಲಿಂದ ಬಿಟ್ಬಿಡುತ್ತೆ, ಅಂದ್ರೆ 2 ನಿಮಿಷ ಅಷ್ಟು ಸ್ಟಾಪ್ ನಿಮ್ಗೆ ಅರಕೋನಮ್ ಸಿಗುತ್ತೆ. ಇನ್ನು ಅರಕೋನಮ್ಗೆ ಜಂಕ್ಷನ್ ಯಾಕಂತಾರೆ ಅಂತಂದು ಹೇಳಿ ನೋಡ್ಬೇಕಂತಂದ್ರೆ, ಗುಂತ್ಕಲ್ ಚೆನ್ನೈ ಮೇನ್ ಲೈನ್ ಬಿಟ್ಟು ಇಲ್ಲಿ KSR ಬೆಂಗಳೂರಿಂದ ಒಂದು ಲೈನ್ ಮಾಡುತ್ತೆ. ಇನ್ನೊಂದು ಕಾಂಚೀಪುರಂ ಮ್ಯಾಗ ಜಂಗಲ್ಪಟ್ಟು ಜಂಕ್ಷನಿಗೆ ಒಂದು ಲೈನ್ ಹೋಗಿತ್ತು, ಅಂದ್ರೆ ಜಂಗಲ್ಪಟ್ಟು ಜಂಕ್ಷನ್ ಬರುತ್ತೆ ಮಧುರೈ ಚೆನ್ನೈ ಮೇನ್ ಲೈನ್ ಒಳಗೆ. ಇನ್ನು ಹೇಳ್ಬೇಕಂದ್ರೆ ಇದು ಅರಕೋನಮ್ ಬರುತ್ತೆ ರೀ ಇಂಡಿಯಾದಾಗ ಟಾಪ್ ಹಾಟೆಸ್ಟ್ ಸಿಟಿ ಒಳಗೆ ಬರುತ್ತೆ. ಯಾಕಂದ್ರೆ ಸಮ್ಮರ್ ಒಳಗೆ ಇದ್ರ ಅರಕೋನಮ್ದು ಟೆಂಪ್ರೇಚರ್ ಭಾಳ ಹೈ ಹೋಗಿರುತ್ತೆ. ಸೊ ನೋಡತ್ತೀರಿ ನೀವು ಅರಕೋನಮ್ ಜಂಕ್ಷನ್. ಸೊ ನೆಕ್ಸ್ಟ್ ನಾವೀಗ ನೆಕ್ಸ್ಟ್ ಸ್ಟಾಪ್ ಪೆರಂಬೂರು, ಅದಾದ್ಮೇಲೆ ಚೆನ್ನೈ ಸೆಂಟ್ರಲ್ ನಮ್ದು ಲಾಸ್ಟ್ ಸ್ಟಾಪ್ ಅಂತ. ಕಂಟಿನ್ಯೂ ತಮಿಳ್ನಾಡು ಒಳಗೆ ಇರ್ತೀವಿ, SR ಝೋನ್ ಒಳಗೆ ಇರ್ತೇವೆ ರೀ. ಭಾಳ ಜನ ಯೂಸ್ ಮಾಡ್ಕೊಂತಾರೆ ಅಂದ್ರೆ ಮೆಮು ಟೆನ್ಸ್ ಅದು ಎಲ್ಲ ಕಡೆ ಸ್ಟಾಪ್ ಹಾಕೋತ ಹೋಗ್ತತ್ರಿ. ಇದು ಪೆರಂಬೂರು ಬಿಟ್ಟು ನೆಕ್ಸ್ಟಿಗೆ ಸೀದಾ ಚೆನ್ನೈ ಸೆಂಟ್ರಲ್, ಹಂಗಾಗಿ ಎಲ್ಲ ಕಡೆ ತೊಗೊಂಡ್ಬಿಟ್ರೆ ನೋಡ್ರಿ ಮಂದಿ. ಬೆಂಗಳೂರು ಚೆನ್ನೈ ಜನ್ ಶತಾಬ್ದಿ ಅಲ್ಲ ಶತಾಬ್ದಿ.
ಮಸ್ತ್ ಐತದ. ಡಿಪಾರ್ಟ್ ಆದ್ರೆ ನಾವು ಪೆರಂಬೂರ್ ರೈಲ್ವೆ ಸ್ಟೇಷನಿಂದ. ಪೆರಂಬೂರ್ ಫೇಮಸ್ ಐತೆ ನಿಮ್ಗೆ ಗೊತ್ತಿರುವಂಗೆ ICF ಕೋಚ್ ಮ್ಯಾನುಫ್ಯಾಕ್ಚರ್ ಸಂಬಂಧ. ICF ಕೋಚ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಆಗ್ತದೆ ರೀ. ಒಂದೇ ಭಾರತದ ಕೋಚ್ ಅದ್ರೊಳಗೆ ಬರೆದಿರ್ತಾರೆ ನೋಡಿರ್ಬೋದು ನೀವು. ICF ಕೋಚ್ ಚೆನ್ನೈ ಅಂದ್ರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ ಅಂತಂದು ಅಂದ್ರೆ ಪೆರಂಬೂರ್ ಒಳಗೆ ರೆಡಿ ಆಗ್ತಾವ್ರೆ. ಇನ್ನು ಹೇಳ್ಬೇಕಂದ್ರೆ ಇದು ವರ್ಲ್ಡ್ಸ್ ಒಳಗೆ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಂತೀರಿ ಪೆರಂಬೂರ್. ಸೊ ಡಿಪಾರ್ಟ್ ಆದ್ರೆ ಪೆರಂಬೂರಿಂದ ಇಲ್ಲಿ ನಿಮ್ಗೆ 2 ನಿಮಿಷ ಸ್ಟಾಪ್ ಸಿಗತ್ತೆ. ನೆಕ್ಸ್ಟ್ ನಮ್ಮ ಟ್ರೈನಿಂದ ಏನು ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡೋದಾದ್ರೆ ಮುಂದೆ 2 ಹಿಂದೆ 3 5 ಜನರಲ್ ಸಿಗ್ತಾವ್ರಿ, 8 ಸ್ಲೀಪರ್ ಸಿಗ್ತಾವೆ, 3 ಥರ್ಡ್ AC ಸಿಗ್ತಾವೆ, ಒಂದಷ್ಟು ನಿಮ್ಗೆ ಸೆಕೆಂಡ್ AC, ಇನ್ನೊಂದು HA1 ಸಿಗುತ್ತೆ. ಅಂದ್ರೆ ಸೆಕೆಂಡ್ AC ಕಮ್ ಫಸ್ಟ್ AC. ಸೊ ಪ್ಯಾಂಟ್ರಿ ಕಾರ್ನು ಐತಿದ್ರಾಗ ಜೊತೆಗೆ 2 SLRC ಟ್ರೈನ್ ಜರ್ನಿ ಮಾತ್ರ ಮಸ್ತ್ ಮಜಾ. ಕಂಟಿನ್ಯೂ ಲೋಕಲ್ ಜೊತೆ ಕ್ರಾಸಿಂಗ್ ಓವರ್ಟೇಕ್ ಏನಿಲ್ರಿ, ಬಟ್ ಕ್ರಾಸಿಂಗ್ಸ್ ಅಲ್ಲ ಕಂಟಿನ್ಯೂ ಕ್ರಾಸಿಂಗ್ಸ್ ಪ್ಯಾರಲಲ್ ರೇಸ್ ಆಗದಿದ್ರು ಮಸ್ತ್ ಮಜಾ ಬರುತ್ತೆ ಟ್ರೈನ್ ಜರ್ನಿ. ಇಲ್ಲಿ ನೋಡ್ರಿ, ಇಲ್ಲಿ ಕಂಟಿನ್ಯೂ ಲೋಕೋಮೋಟಿವ್ ಸಾಮ್ರಾಜ್ಯನ ಐತಿ ಇಲ್ಲಿ. ಇದು ಲಾಸ್ಟ್ 2 ವ್ಯಾಪ್ 7, ಒಂದು ವ್ಯಾಪ್ 4 ಮತ್ತು ವ್ಯಾಪ್ 7 ಕಂಟಿನ್ಯೂ ನೋಡ್ರಿ ಇಲ್ಲಿ. ಒನ್ 7313 ಅಂದರೆ ಹುಬ್ಬಳ್ಳಿಯಿಂದ ಚೆನ್ನೈ ಸೆಂಟ್ರಲ್ಲಿಗೆ ಬರುವಂಥ ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ಅಂತಾರೆ. ಅದರದ್ದು ಲಾಸ್ಟ್ ಸ್ಟಾಪ್ ಆದಂಥ ಕುಡುಚಿ ತಲೆವರ ಡಾಕ್ಟರ್ MG ರಾಮಚಂದ್ರನ್ ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನಿಗೆ ಬರೋ ಟೈಮಿಂಗ್ ಇತ್ತು 11:10. ನಾವು ಬಂದೇವ್ರಿ 11:20 ಅಂದ್ರೆ ಆಲ್ಮೋಸ್ಟ್ 10 ನಿಮಿಷ ಅಷ್ಟೇ ಡಿಲೇ. ಸೊ ಇನ್ನು ಜರ್ನಿ ಬಗ್ಗೆ ನೋಡೋದಾದ್ರೆ ಜರ್ನಿ ಒಣ್ಣೆಕ ಮಸ್ತ್ ಐತ್ರಿ. ಅರಕೋನಮಿಂದ ಇನ್ನೂ ಮಸ್ತ್ ಐತೆ, ಯಾಕಂದ್ರೆ ಕಂಟಿನ್ಯೂ ನಮ್ಗೆ ಲೋಕಲ್ ಟ್ರೈನ್ ಸ್ಟಾರ್ಟ್ ಆದವಲ್ಲ ರೀ. ಅಲ್ಲಿಂದ ನಮ್ಗೆ ಪ್ಯಾರಲ್ ರೇಸ್ ಕ್ರಾಸಿಂಗ್ ನೋಡ್ಕೊತ ಇನ್ನೂ ಮಜಾ ಬಂತು.
ಹೆಂಗೆ ಎಂಡಿಂಗ್ ಬಂತಲ್ರಿ ಹಂಗಾಗಿ ಇನ್ನೂ ಜರ್ನಿ ಮಜಾ ಬಂತು. ಸೊ ಗ್ಯಾಪ್ ಒಳಗೆ ಒಂದು ಸ್ವಲ್ಪ ಟುಕು ಹತ್ತಿತ್ತು ನನಗೆ. ಯಾಕಂದರೆ ಪೆರಂಬೂರು ಕಡೆ ನಂದು ನೆಕ್ಸ್ಟ್ ಟ್ರೈನ್ ಅಂದರೆ ಚೆನ್ನೈಯಿಂದ ಇನ್ನೊಂದು ಟಿಕೆಟ್ ಬುಕ್ ಮಾಡಿದ್ದೇನೆ ತತ್ಕಾಲ ಒಳಗೆ. ನೆಟ್ವರ್ಕ್ ಬರೋದು ಹೋಗೋದು ಮಾಡೋದು ಬಿಟ್ಟಿತ್ತು. ಹಂಗಾಗಿ ನಾ ಬುಕ್ ಆಗುತ್ತೋ ಇಲ್ಲ ಅಂತಂದು ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಅದು ಬುಕ್ ಆಗಿಬಿಡುತ್ತೆ. ಸೊ ಅದು ಟಿಕೆಟ್ ಸಿಕ್ತು, ಕಂಟಿನ್ಯೂ ಜರ್ನಿ ಮಸ್ತ್ ಆಗಿತ್ತು. ಸೊ ಹಾಗಾಗಿ ಫುಲ್ ಪ್ಯಾಕೇಜ್ ಆಗಿ ಮಸ್ತ್ ಅನ್ನಿಸ್ತಾರೆ ಟ್ರೈನ್ ಜರ್ನಿ. ಸೊ ನಮ್ದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸಿಗೋಣಂತ ಮತ್ತೊಂದು ಸ್ಪೆಷಲ್ ಜರ್ನಿ ಐತ್ರಿ, ಅದು ಚೆನ್ನೈಯಿಂದ ಬೆಂಗಳೂರಿಗೆ ಯಾವ ಟ್ರೈನ್ ಅಂತಂದು ನೀವು ನೆಕ್ಸ್ಟ್ ನೋಡ್ರಿ ಅಂತ. ಸಿಗೋಣಂತ ಮುಂದೆ ನೋಡಿದಾಗ ಅಲ್ಲಿವರೆಗೆ ನಿಮ್ಮೆಲ್ಲರಿಗೆ ಬಾಯ್ ಫ್ರಮ್ ಚೆನ್ನೈ ಸೆಂಟರ್.